ಸಾಹಿತ್ಯ ಪ್ರೇಮಿಗಳಿಗಾಗಿಯೇ ಬೆಂಗಳೂರಿನಲ್ಲಿ ವೀರಲೋಕ ಪುಸ್ತಕ ಸಂತೆ ಆಯೋಜಿಸಲಾಗಿದೆ. ಜಯನಗರದ ಶಾಲಿನಿ ಗ್ರೌಂಡ್ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪುಸ್ತಕ ಸಂತೆ ನಡೀತಾ ಇದೆ. ಸಂತೆಯನ್ನ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡರು ಉದ್ಘಾಟಿಸಿದರು. ವೀರಲೋಕ ಪುಸ್ತಕ ಸಂತೆಯಲ್ಲಿ 75ಕ್ಕೂ ಹೆಚ್ಚು ಮಳಿಗೆಗಳಿವೆ. ಇಲ್ಲಿ ಪುಸ್ತಕ ಕೊಳ್ಳೋದರ ಜೊತೆಗೆ ನಿಮ್ಮ ನೆಚ್ಚಿನ 100ಕ್ಕೂ ಹೆಚ್ಚು ಸಾಹಿತಿಗಳನ್ನ ಭೇಟಿಯಾಗುವ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಉಗ್ರಪ್ಪ, ಸ್ಥಳೀಯ ಶಾಸಕ ರಾಮಮೂರ್ತಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಮಾನಸ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಸಂತೋಷ್ ಹಾನಗಲ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಸಾವಿರಾರು ಜನ ಪುಸ್ತಕ ಸಂತೆಗೆ ಭೇಟಿ ನೀಡಿ ಪುಸ್ತಕಗಳನ್ನು ಖರೀದಿಸಿ ಖುಷಿಪಟ್ಟರು. ಸಾಹಿತ್ಯ ಪ್ರೇಮಿಗಳಿಗಾಗಿಯೇ ಜಯನಗರದ ಶಾಲಿನಿ ಗ್ರೌಂಡ್ನಲ್ಲಿ ಪುಸ್ತಕ ಸಂತೆಯನ್ನು ಆಯೋಜನೆ ಮಾಡಿದ್ದಾರೆ. ವೀರಲೋಕ ಪುಸ್ತಕ ಸಂತೆ ಇವತ್ತಿನಿಂದ 3 ದಿನಗಳ ಕಾಲ ನಡೆಯುತ್ತೆ. ಸೊ ಈ ಪುಸ್ತಕ ಸಂತೆಯಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ವಿಶೇಷತೆಗಳಿದೆ ಅನ್ನುವಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಈ ಪುಸ್ತಕ ಸಂತೆಯಲ್ಲಿ 75ಕ್ಕೂ ಹೆಚ್ಚು ಮಳಿಗೆಗಳನ್ನು ಹಾಕಲಾಗಿದೆ. ಈ ಮಳಿಗೆಗಳಲ್ಲಿ 1000ಕ್ಕೂ ಹೆಚ್ಚು ಸಾಹಿತಿಗಳ ಪುಸ್ತಕಗಳು ನಿಮಗೆ ದೊರೀತಾ ಹೋಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ 100ಕ್ಕೂ ಹೆಚ್ಚು ಸಾಹಿತಿಗಳನ್ನು ನೀವು ನೇರವಾಗಿ ಭೇಟಿ ಮಾಡುವಂತಹ ಅವಕಾಶ ಸಿಗುತ್ತೆ. ಸೊ ನೀವು ಸಂಜೆ 3 ಗಂಟೆಯ ನಂತರ ಬಂದರೆ ನೀವು ನಿಮ್ಮ ಇಷ್ಟದ ಸಾಹಿತಿಯ ಬುಕ್ಕನ್ನು ಕೊಂಡುಕೊಳ್ಳೋದ್ರ ಜೊತೆಗೆ ಅವರ ಸಹಿಯನ್ನು ಕೂಡ ಪಡೆದುಕೊಳ್ಳಬಹುದು. ಅವರ ಕೈಯಲ್ಲೇ ನಿಮ್ಮ ಪುಸ್ತಕವನ್ನು ತೆಗೆದುಕೊಳ್ಳುವಂತಹ ಸೌಭಾಗ್ಯ ನಿಮ್ಮದಾಗುತ್ತೆ. ಅದರ ಜೊತೆಗೆ ನಾರ್ಮಲ್ ಆಗಿ ಸಾಹಿತ್ಯ ಪರಿಷತ್ತನ್ನು ನಡೆಸ್ತಾರೆ. ಸೊ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಾಕಷ್ಟು ಜನ ಪುಸ್ತಕಗಳನ್ನು ಕೊಳ್ಳೋದಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಸಾಹಿತಿಗಳು ಸಿಗಲ್ಲ, ಬರಹಗಾರರು ಓದುಗರಿಗೆ ಸಂಪರ್ಕಕ್ಕೆ ಸಿಗಲ್ಲ ಅನ್ನುವಂಥದ್ದು ಇರುತ್ತೆ. ಆದರೆ ಈ ಪುಸ್ತಕ ಸಂತೆಯಲ್ಲಿ ಬರಹಗಾರರೇ ಸೆಲೆಬ್ರಿಟಿಗಳಾಗಿರ್ತಾರೆ. ನಿಮಗೆ ಇಷ್ಟವಾದ ಪುಸ್ತಕವನ್ನು ಕೊಳ್ಳೋದ್ರ ಜೊತೆಗೆ ನಿಮ್ಮ ಇಷ್ಟವಾದ ಸಾಹಿತಿಗಳನ್ನು ಕೂಡ ಭೇಟಿ ಮಾಡುವಂತಹ ಸುವರ್ಣ ಅವಕಾಶ ನಿಮಗೆ ಇರುತ್ತೆ. ಪ್ರಸಾದ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಸಾಹಿತ್ಯ ಪ್ರೇಮಿಗಳಿಗೋಸ್ಕರ ನಗರದ ಶಾಲಿನಿ ಗ್ರೌಂಡ್ನಲ್ಲಿ ಪುಸ್ತಕ ಸಂತೆಯನ್ನು ಆಯೋಜನೆ ಮಾಡಿದ್ದಾರೆ. ಆಯೋಜಕರಾಗಿರುವಂತಹ ವೀರಪುತ್ರ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಖಾಸಗಿಯಾಗಿ ಪ್ರಥಮ ಬಾರಿಗೆ ಅನಿಸುತ್ತೆ, ಇದು ನಿಮ್ಮ 2ನೇ ಸಂತೆ ಆಗಿದ್ದರೂ ಕೂಡ ಖಾಸಗಿಯಾಗಿ ಪ್ರಥಮ ಬಾರಿಗೆ ಪುಸ್ತಕ ಸಂತೆಯನ್ನು ಆಯೋಜನೆ ಮಾಡಿರುವಂಥದ್ದು. ಎಷ್ಟು ಮಳಿಗೆಗಳಿವೆ, ಎಷ್ಟು ಜನ ಸಾಹಿತಿಗಳ ಪುಸ್ತಕಗಳು ಇಲ್ಲಿಗೆ ಬಂದಿವೆ? ಮೇಡಮ್, ಇದು ವೀರಲೋಕ ಪುಸ್ತಕ ಸಂತೆ 2ನೇದು. ಹೌದು, ಖಾಸಗಿ ಸಂಸ್ಥೆ, ಕನ್ನಡದ ಒಂದು ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆ ವೀರಲೋಕ. ಅದರಡಿಯಲ್ಲಿ ಕನ್ನಡ ಪುಸ್ತಕಗಳ ಪ್ರದರ್ಶನ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೆ ಈ ಸಂತೆ ಸರಣಿಯನ್ನು ಶುರು ಮಾಡಿದ್ವಿ. ಮೊದಲು ಫೆಬ್ರವರಿಯಲ್ಲಿ HSR ಹೋಟೆಲ್ ಆಗಿತ್ತು. ಈಗ ಇಲ್ಲಿ ಜಯನಗರದ ಹೃದಯ ಭಾಗದಲ್ಲಿ ಶಾಲಿನಿ ಮೈದಾನ, ಅದರಲ್ಲಿ ಇವತ್ತು ಸಂತೆ ಶುರುವಾಗಿದೆ. ಸುಮಾರು 75 ಮಳಿಗೆಗಳಿದ್ದಾವೆ. ಸುಮಾರು 1.5 ಲಕ್ಷ ಪುಸ್ತಕಗಳು ಇಲ್ಲಿ ಸಿಗ್ತಿದ್ದಾವೆ. ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ, ಅಂದರೆ ಬರೀ ಬೆಂಗಳೂರು ಬೇಸ್ಡ್ ಅಲ್ಲ. ಸೊ ನಮಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳೇನಿದ್ದಾವೆ, ಹೈದರಾಬಾದ್ ಕರ್ನಾಟಕ, ಕಿತ್ತೂರು, ಕಲ್ಯಾಣ ಕರ್ನಾಟಕ, ಮತ್ತು ನಮಗೆ ಬಳ್ಳಾರಿ, ಈ ಉತ್ತರ ಕರ್ನಾಟಕದ ಭಾಗಗಳು, ಇವು ಎಲ್ಲ ಕಡೆಯಿಂದ ಕೂಡ ಪ್ರಕಾಶಕರು ಬಂದಿದ್ದಾರೆ. ಎಲ್ಲ ವಿಭಾಗದ ಪುಸ್ತಕಗಳು ಇಲ್ಲಿ ಸಿಗ್ತವೆ. ಸರ್, ಎಷ್ಟು ಮಳಿಗೆಗಳಿದೆ ಸರ್? ಒಟ್ಟು 75 ಮಳಿಗೆ ಇದೆ. 75 ಪ್ರಕಾಶಕರು ಬಂದಿದ್ದಾರೆ. 75 ಮಳಿಗೆ ಇದ್ದಾವೆ. ಅದನ್ನು ಬಿಟ್ಟು ಪ್ರತಿ ದಿವಸ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ ರಾತ್ರಿ 8 ಗಂಟೆ ತನಕ ಲೇಖಕರೇ ಅಂಗಡಿಯಲ್ಲಿ ನಿಂತು ಪುಸ್ತಕ ಮಾರುವಂಥದ್ದು ಒಂದು ಓಲೆ ವಿಭಾಗ ಅಂತ ಮಾಡಿದ್ದೀವಿ. ಓದುಗ ಲೇಖಕ ಮುಖಾಮುಖಿ ಮಾಡಲಿಕ್ಕೆ. ಅದು ಒಂದು 20 ಸ್ಟಾಲ್, ಒಟ್ಟು ಎಲ್ಲ ಸೇರಿ ಒಂದು 95. ಸರ್, ಈಗ ಬಂದಂಥವರು ಕೂಡ ತಮಗೆ ಇಷ್ಟವಾದಂತಹ ಲೇಖಕರನ್ನು ಭೇಟಿ ಮಾಡಬಹುದು ಅನ್ನುವಂಥದ್ದು ಸಾಕಷ್ಟು ಆಸೆ ಇರುತ್ತೆ. ಯಾವ್ಯಾವ ಲೇಖಕರು ಮುಖ್ಯವಾಗಿ ಬರಬಹುದು? ಇಲ್ಲಿ ಕುಮ್ಮ ವೀರಭದ್ರಪ್ಪ ಅವರು ಬರ್ತಿದ್ದಾರೆ, ವಿಶ್ವೇಶ್ವರ ಭಟ್ ಅವರು ಬರ್ತಿದ್ದಾರೆ, ಜೋಗಿ ಅವರು ಬರ್ತಿದ್ದಾರೆ, ಮೊಹಮ್ಮದ್ ಬೋಳ್ವಾರ್ ಕುಯ್ಯಿ ಅವರು ಬರ್ತಿದ್ದಾರೆ, ಮೊಗಳ್ಳಿ ಗಣೇಶ ಬರ್ತಿದ್ದಾರೆ, ಮೂಡ್ನಾಕೋಡು ಚಿನ್ನಸ್ವಾಮಿ ಅವರು ಬರ್ತಿದ್ದಾರೆ, ಗಜಾನನ ಶರ್ಮಾ ಬರ್ತಿದ್ದಾರೆ, KN ಗಣೇಶಯ್ಯ ಬರ್ತಿದ್ದಾರೆ. ರಾಜ್ಯದ ಅತ್ಯಂತ ಮಹತ್ವದ ಲೇಖಕರು ಬರ್ತಿದ್ದಾರೆ. ಸುಮಾರು 100 ಜನ ಲೇಖಕರು ಬರ್ತಾರೆ. ಸರ್, 3 ದಿನಗಳ ಕಾಲ ನಡೀತಾ ಇದೆ ಈ ಪುಸ್ತಕ ಸಂತೆ. ಸೊ ಬರುವಂತಹ ಓದುಗರಿಗೆ ಏನು ಹೇಳ್ತೀರಾ? ಪುಸ್ತಕ ಅನ್ನುವಂತಹದ್ದು ಒಂದು ಸಂಸ್ಕೃತಿ. ಪುಸ್ತಕ ಅನ್ನುವಂತಹದ್ದು ನಮ್ಮನ್ನು ಗಟ್ಟಿಗೊಳಿಸುವಂತಹ ಒಂದು ವಿಧಾನ, ನಮ್ಮನ್ನು ನಾವೇ ಗಟ್ಟಿಗೊಳಿಸುವಂಥ ವಿಧಾನ. ನಾವು ಇವತ್ತು ರೀಲ್ಸು, ಸೋಷಿಯಲ್ ಮೀಡಿಯಾ ಇದರಲ್ಲಿ ಕಳೆದು ಹೋಗ್ಬಿಟ್ಟಿದ್ವಿ. ನಾವು ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮನ್ನು ಒಳಗಡೆಯಿಂದ ಗಟ್ಟಿಗೊಳಿಸುವಂಥದ್ದು ಪುಸ್ತಕಗಳು. ನಾವು ಅದಕ್ಕೆ ಬೆನ್ನು ಹಾಕಿ ಕೂತರೆ, ಓದುವುದರಿಂದ ವಿಮುಖರಾದರೆ
ಬಹುಶಃ ನಾವು ಸವಕಲಾಗ್ತಾ ಹೋಗ್ತೇವೆ, ವೀಕ್ ಆಗ್ತಾ ಹೋಗ್ತಾ ಇದ್ದೀವಿ. ಸೊ ಆ ಕಾರಣಕ್ಕೋಸ್ಕರ ನೀವು ಗಟ್ಟಿಯಾಗಬೇಕು ಅಂತಂದರೆ ಬಂದು ಪುಸ್ತಕವನ್ನು ಕೊಡಿ. ಮತ್ತು ಆ ಪುಸ್ತಕ ನಿಮ್ಮನ್ನು ಗಟ್ಟಿ ಮಾಡೋದ್ರ ಜೊತೆಗೆ ಕನ್ನಡ ಸಾಂಸ್ಕೃತಿಕ ಲೋಕವನ್ನು, ಸಾಹಿತ್ಯ ಲೋಕವನ್ನು ಕೂಡ ಗಟ್ಟಿಗೊಳಿಸುತ್ತೆ. ನೋಡಿದ್ರಲ್ಲ, ಎಲ್ಲರೂ ಕೂಡ ಶಾಲಿನಿ ಗ್ರೌಂಡ್ನಲ್ಲಿ ನಡೀತಾ ಇರುವಂತಹ ವೀರಲೋಕ ಪುಸ್ತಕ ಸಂತೆಯಲ್ಲಿ ಭಾಗಿಯಾಗಬೇಕು. ಸಾಕಷ್ಟು ಜನ ಲೇಖಕರು ಕೂಡ ಇಲ್ಲಿಗೆ ಬರ್ತಾರೆ. ನಿಮ್ಮ ಇಷ್ಟದ ಲೇಖಕರನ್ನ ನೀವು ಕೂಡ ಪ್ರತಿನಿತ್ಯ ಬಂದರೆ ಭೇಟಿ ಆಗಬಹುದು. ಅವರಿಂದ ಪುಸ್ತಕವನ್ನು ತೆಗೆದುಕೊಂಡು ಅವರ ಸಹಿಯನ್ನ ಕೂಡ ಪಡೆದುಕೊಳ್ಬಹುದು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.